ನನ್ನ ಮಗನ ಪರಿಸ್ಥಿತಿಗೆ ನೀನೇ ಕಾರಣ. ಹೌದು, ನೀನೇ ಕಾರಣ. ನೀನು ಹೇಗೆ ಇಂತಹ ಕೆಲಸ ಮಾಡೋಣ? Like and subscribe my channel. Click the like button and subscribe. Don't forget to turn on notifications. ಅಯ್ಯೋ ನನ್ನ ಮಗನ್ ನೋಡ್ರೆ ವಾ ಹೆಂಗ್ ಮಾಡಿಟ್ಟಾಳ ಲೇ. ಬ್ರಹ್ಮ ರಾಕ್ಷಸಿ ಕಣೆ ನೀನು, ಬ್ರಹ್ಮ ರಾಕ್ಷಸಿ. ನನ್ನ ಮಗನ್ಕ ಪ್ರಾಣನ ತಗೊಂಡೋಗಕ್ಕೆ ಬಂದಿಯ ನೋಡ್ಲೆ ನೀನು. ಅಯ್ಯ ದ್ಯಾಮಕ್ಕ, ಆಕಿ ಮನುಷ್ಯಳು ದ್ಯಾಮಕ್ಕ, ಬ್ರಹ್ಮ ರಾಕ್ಷಸಿ ಅಲ್ಲ. ಲೇ ಪ್ರೇಮಿ, ನಿನಗೆ ಎದಕ್ಕೆ ಬೇಕು? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಬ್ರಹ್ಮ ರಾಕ್ಷಸಿ ಅಲ್ಲ ಅಂತೆ ಮತ್ತಿನ್ನೇನು? ನನ್ನ ಮಗನ್ನ ಪ್ರಾಣ ತಗೊಳಕಂತ ಬಂದಿರೋ ಒಂದು ಹೆಣ್ಣು ಬ್ರಹ್ಮ ರಾಕ್ಷಸಿ ಇದು. ಅಯ್ಯ ಬಿಡ ಯಕ್ಕ, ಪಾಪ ಆ ಹುಡುಗಿ ಆಕತೈತಿ. ಬಿಡು ಪಾಪ, ಹೋಗ್ಲಿ. ಆ ಹುಡುಗಿಗೆ ಯಾಕ ರಾಕ್ಷಸಿ ಅಂತ ಭಯಾಕತ್ತಿ, ಬಿಡು. ಲೇ ದ್ಯಾಮಿ, ನಿನಗೇನ್ ಬರ್ಲಾಟ ಬಂದೈತಂತ ಹಿಂಗ್ ಒದಾಡಕತ್ತಿಲೇ? ಸುಮ್ನಿರು. ನಡಿ, ಆ ಡಾಕ್ಟರು ಏನ್ ಹೇಳಕತ್ತಾನಂತ ಹೋಗಿ ಕೇಳ್ಕೊಂಡ್ರ ಬನ್ನ ನಡಿ. ಅಪ್ಪ ಅಪ್ಪ. ಯಾಕವಾ ಮಗಳ, ಯಾಕೆ ಹೇಳಕತ್ತಿ ಬೇವಾ? ಯಾಕ ಯಾರನ್ನಾರ ಏನಾರ ಅಂದ್ರ ನಿನಗ ಮತ್ತ? ಯಾರು ಯಾಕೆ ಅನ್ಬೇಕ್ರಿ ಅಣ್ಣಾರ? ನಿಮ್ಮ ಮಗಳು ನಿಂತಾರಿ. ನನ್ನ ಮಗ ಇಲ್ಲೇ ಪೇಷಂಟ್ ಆಗಿ ಮಲಗ್ಯಾನ ನೋಡ್ರಿ. ನೀವೇನ್ ಹೊಟ್ಟಿಗೆ ಅನ್ನ ಒಂತಿಲ್ಲ, ಏನ ಶಗಣಿ ತಿಂತೀರಿ? ಆ ಹುಡುಗಿ ಬಂದು ನಿಮ್ ಮಗನ್ ಪ್ರಾಣ ಉಳಿಸಾಳ, ಅಕ್ಕಿ ಬೈತೀರ ನೀವು? ಲೇ ದ್ಯಾಮಕ್ಕ ನೋಡ್ಲಿ, ಆ ಗಂಡ ಮಗ ಹೆಂಗ ಅನ್ನಕತ್ತ ನಿನಗ? ಹೊಟ್ಟಿಗೆ ಅನ್ನ ಉಂತಿಯ ಏನ್ ತಿಂತಿ ಅಂತ ನಿನಗ ಸಿಟ್ಟು ನೆತ್ತಿಗೆ ಏರ್ತಾ ಇಲ್ಲನ? ಯಾಕ್ರಿ ಅಣ್ಣಾರ ಹಿಂಗ್ ಮಾತಾಡ್ತೀರಿ? ಹೊಟ್ಟಿಗೆ ಅನ್ನ ಉಂತಿಯ ಬೇರೆ ಏನ್ ತಿಂತೀಯ ಅಂತ? ಯಾಕ್ರಿ ನೀವು ಅನ್ನ ಉಣ್ಣಂಗಿಲ್ಲ? ಹಂಗಾರಿ ನಾವು ಮನುಷ್ಯರು, ನಾವು ಅದನ್ನ ತಿಂತೇವಿ. ಲೇ ದ್ಯಾಮಿ, ಸುಮ್ನಿರು. ಅಣ್ಣಾರ ತುಂಬಾ ಥ್ಯಾಂಕ್ಸ್ ರೀ, ನಮ್ಮ ಮಗನ್ನ ಉಳಿಸಿದ್ದಕ್ಕ ನೀವು. ಏನ್ರಿ ಇದು? ಎಷ್ಟು ಗಲಾಟೆ ಮಾಡಕತ್ತೀರಿ ಇಲ್ಲಿ? ಇದೇನು ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ರ ಏನ? ಇದು ಹಾಸ್ಪಿಟ್ಲು, ಹೊರಗೋಗ್ರಿ. ಅಯ್ಯ ತಂಗಿ, ನಾವ್ಯಾಕ ಮಾರ್ಕೆಟ್ ಅಂತ ಅನ್ಕೊಳೋಣ? ಯವ್ವ, ಮಾರ್ಕೆಟ್ ಅಂತಿದ್ರ ಅಲ್ಲೇ ಹೋಗ್ತಿದ್ವಿ ತರಕಾರಿ ತಗೊಳಕ. ಇಲ್ಲಿ ಯಾಕೆ ಬರ್ತಿದ್ವಿ? ಇವ ನನ್ನ ಮಗನ. ಯವ್ವ, ನನ್ನ ಮಗ ಏನಾಗೈತೆ? ಯವ್ವ ತಂಗಿ, ಸ್ವಲ್ಪ ಹೇಳ ಬಾ. ಈ ಹೆಣ್ಮಗಳು ನೋಡು ಹೆಂಗ ಅನ್ನಕತ್ತ, ಫಿಶ್ ಮಾರ್ಕೆಟು ಅಂತ. ಹಂಗಂದ್ರ ಇಲ್ಲೆಲ್ಲ ಪೇಷಂಟ್ಗಳೆಲ್ಲ ಫಿಶ್ ಅನ್ನ ಮತ್ತ. ಹೀಗೆಲ್ಲ ಗಲಾಟೆ ಮಾಡಕ್ ಹೋಗ್ಬೇಡ್ರಿ. ಹೊರಗೋಗ್ರಿ. ಈಗ ಡಾಕ್ಟರ್ ಬರ್ತಾರೆ ಚೆಕ್ ಮಾಡಕ್ಕೆ. ಏನಿದು ಹಾಸ್ಪಿಟ್ಲಾ? ಏನಿದು ಇಷ್ಟು ಜನ ನಿಂತು ಬಿಟ್ಟಿದ್ದಾರೆ ಇಲ್ಲಿ? ನರ್ಸ್, ಹೊರಗೆ ಕಳಿಸಬಾರ್ದ ಇವ್ರನ್ನೆಲ್ಲ? ಡಾಕ್ಟರ್ ಅವ್ರಿಗೆ ಹೇಳಿದೆ, ಆದ್ರೂ ಹೋಗ್ತಾ ಇಲ್ಲ, ಹೊರಗೆ ಹೋಗ್ತಾನೆ ಇಲ್ಲ. ನೋಡಿ, ನೀವೇ ಹೇಳಿ. ಏನಿದು ಇಷ್ಟು ಗಲಾಟೆ ಮಾಡಿಕೊಂಡು? ಡಾಕ್ಟರ್, ಹೇಗಿದೆ ಈ ಹುಡುಗನ ಕಂಡೀಷನ್? ಇವ್ರಮ್ಮ ನನ್ನ ಮಗಳಿಗೆ ತುಂಬಾ ಬೈತಾ ಇದ್ದಾರೆ. ಹೇಗಿದೆ ಮೊದಲು ಹೇಳಿ ಇವ್ರ ಕಂಡೀಷನ್. ನಾವು ಮೊದಲು ಮನೆಗೆ ಹೋಗ್ತೀವಿ. ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ ಸರ್, ನೀವು ಬಿಸ್ನೆಸ್ ಮ್ಯಾನ್ ಚಂದ್ರಶೇಖರ್ ಅಲ್ವಾ? ಹೌದು ಡಾಕ್ಟರ್, ನಾನೇ ಮಿಸ್ಟರ್ ಚಂದ್ರಶೇಖರ್. ಈ ಹುಡುಗನ್ಗೆ ಏನಾಗಿದೆ ನೋಡಿ ಸ್ವಲ್ಪ, ಹೇಗಿದೆ ಅವ್ನ ಕಂಡೀಷನ್ ಅಂತ. ಚಂದ್ರಶೇಖರ್ ಅವರೇ, ಗಾಬರಿ ಆಗಬೇಡಿ. ಅವ್ರಿಗೇನೂ ಆಗಿಲ್ಲ, ಪ್ರಾಣಕ್ಕಂಕರ ಅಪಾಯನೇ ಇಲ್ಲ. ಕೈಗೆ ಚಾಕುವಿಂದ ಸ್ವಲ್ಪ ನರಕ್ಕೆ ಪೆಟ್ಟಾಗ್ಬಿಟ್ಟಿದೆ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ. ಎಲ್ಲ ನಾರ್ಮಲ್ ಆಗಿದೆ. ನಾಳೆ ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡಿ. ಡಾಕ್ಟ್ರೇ, ಹಾಗಾದ್ರೆ ನನ್ನ ಮಗುಗೆ ಏನು ತೊಂದರೆ ಇಲ್ಲಲ್ವಾ? ಡಾಕ್ಟರ್, ಇವರು ಅವರಪ್ಪ. ಡೋಂಟ್ ವರಿ, ಏನೂ ಸಮಸ್ಯೆ ಇಲ್ಲ. ಇವಾಗ ಹುಷಾರಾಗಿದ್ದಾರೆ. 2 ದಿನ ಬಿಟ್ಟು ಕರ್ಕೊಂಡು ಹೋಗಿ, ಆರಾಮಾಗಿರ್ತಾರೆ. ಡಾಕ್ಟ್ರೇ, ಅಷ್ಟು ರಕ್ತ ಬೇರೆ ಹೋಗ್ಬಿಟ್ಟಿದೆ, ಏನ್ ಮಾಡೋದು? ರಕ್ತ ಏನಾದರೂ ಕೊಡ್ಬೇಕಾ? ರೀ ಮೇಡಮರ, ಯಾರ್ರೀ ನೀವು? ನಾನಾ ಡಾಕ್ಟರ್, ನೀವಾ? ರಕ್ತ ಕೊಡೋದು ಬಿಡೋದು ನಾನು ಹೇಳಬೇಕು, ನಾನು ಡಿಸೈಡ್ ಮಾಡಬೇಕು. ಲೇ ಪ್ರೇಮಿ, ಸುಮ್ಮನಿರೇ. ನನ್ನ ಮಗಗ ರಕ್ತ ಕೊಡು ಅಂದ್ರೆ ಕೊಟ್ಟು ಬಿಡ್ತೀನಿ ಕಣೆ. ರಕ್ತ ಅಷ್ಟ ಅಲ್ಲ, ನನ್ನ ಪ್ರಾಣನ ಕೊಟ್ಟು ಬಿಡ್ತೀನಿ ಕಣೆ. ಶಶಿ, ಆ ಹುಡುಗ ಆರಾಮಕ್ಕನಂತ, ನಡಿವಾ ಹೋಗೋಣ. ನಿಮ್ಮವ್ವ ಕಾಯಕತ್ತ ಮನ್ಯಾಗ. ಅಣ್ಣಾರ, ಚಂದ್ರಶೇಖರ ಅಣ್ಣಾರ, ತುಂಬ ಥ್ಯಾಂಕ್ಸ್ ರೀ. ನಮ್ಮ ಮಗನ್ಗೆ ಪ್ರಾಣಕ್ಕೆ ಯಾವುದೇ ಕುತ್ತು ಬರಲಾರ್ದಂಗೆ ನೀವು ನೋಡ್ಕೊಂಡಿದ್ದೀರಿ. ನಿಮ್ಗೆ ತುಂಬ ಥ್ಯಾಂಕ್ಸ್ ರೀ ಅಣ್ಣಾರ. ರೀ ಬಾಯಿ ಮುಚ್ಚ್ರಿ. ಅವ್ರಿಗೇನ್ರಿ ನೀವು ಥ್ಯಾಂಕ್ಸ್ ಹೇಳೋದು? ಅವ್ರ ಮಗಳ ಮೇಲೆ ಬರಬಾರ್ದು ಇದು ಅಂತಂದ್ಬಿಟ್ಟು ಅವರು ಇಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿದ್ದು ನನಗೆ ಗೊತ್ತೈತಿ. ಅವ್ರ ಮಗಳ ಮೇಲೆ ಬಂತಂದ್ರೆ ಕೇಸ್ ಆಗ್ಬಿಡುತ್ತಲ್ಲ, ಅದಕ್ಕೆ ಹಿಂಗೆ ಮಾಡಿದ್ದವರು. ನೋಡು ಶಶಿ, ನೋಡು ಎಂತ ಜನ ಇದ್ದಾರೆ ನೋಡು. ನೀವ್ ಒಳ್ಳೇದನ್ನ ಮಾಡಕ್ ಹೋಗ್ತೀಯಾ, ನಿನ್ ಕೆಟ್ಟದ್ದೇ ಆಗುತ್ತೆ. ಬಾ, ಇಂಥವೆಲ್ಲ ಮಾತಾಡ್ಸ್ಕೊಬೇಕಾಗ ನಾವು. ನಡಿ ಹೋಗೋಣ. ಐರಿ ಅಣ್ಣಾರ,
ತಪ್ಪಾತ್ರಿ ತಪ್ಪಾಯ್ತು. ನನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ರಿ, ಮೆಂಟಲ್ ಅದಾಳ್ರಿ ಈಕಿ, ಮೆಂಟಲ್ ಅದ, ಅದಕ್ಕೆ ಹಂಗೆ ಮಾತಾಡಕತ್ತಾಳ. ನಿಮಗೆ ಇಂಥ ದೊಡ್ಡ ಪಗಾರ ಮಾಡಿದಕ್ಕೆ ನಿಮ್ಗೆ ಧನ್ಯವಾದಗಳ್ರಿಪ್ಪ. ಹೇ ದ್ಯಾಮಕ್ಕ, ನೋಡು ನೀ ಮೆಂಟಲ್ ಅದಿ ಅಂತ. ಹುಚ್ಚ ಆಸ್ಪತ್ರೆಗ ನಿನ್ನ ಬಿಟ್ಟು ಬರ್ತಾರ ನೋಡು, ಹಿಂಗ ಅನಿಸ್ಕೊಂಡೆ ಅಂದ್ರೆ. हे प्रभु हे हरि राम कृष्ण जगन्नाथ प्रेमानंद ये क्या हुआ गलाव में पानी आ गया ಹ್ಞೂನಪ್ಪ, ಹ್ಞೂ ನಾನು ಹುಚ್ಚಿ ಅದೇನೆ ಮತ್ತೆ. ಇಂಥ ಗಂಡನ್ನ ಪಡೆದೇನಲ್ಲ ಅದಕ್ಕೆ ನಾನು ಹುಚ್ಚಿನೇ ರೀ. ಅಣ್ಣರ ಇನ್ನೊಂದ್ಸತೆ ನನ್ನ ಮಗನ ಜೊತೆ ನಿಮ್ಮ ಮಗಳೇನಾದ್ರೂ ನೋಡಿದ್ರೆ ನಾನು ಮಾತ್ರ ಸುಮ್ಮನಿರಂಗಿಲ್ಲ ನೋಡ್ರಿ. ಶಶಿ ಇದೆಲ್ಲ ಬೇಕಾ ನಿನ್ಗೆ? ನೋಡು ಹೆಂಗಿದ್ದಾರೆ, ಅನ್ಎಜುಕೇಟೆಡ್ ಇವರೆಲ್ಲ. ನಡಿ ಹೋಗೋಣ. ಇದೆಲ್ಲ ಬೇಕಾ ನಿನ್ಗೆ?